ಧರ್ಮ ತಾಯಿ. ಚೆನ್ನಮ್ಮ ಕೋಟೆಯ ಬಾಗಿಲು ಮುಚ್ಚಿದ ಮಾತ್ರಕ್ಕೆ ನಾವು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ 24 ನಿಮಿಷ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ. ನೋಡಿ ತಾಯಿ, ತೋಕರ ಹಟ್ಟಹಾಸವನ್ನು ಅವನಿಗೆ ಸರಿಯಾದ ಪಾಠ ಕಲಿಸಬೇಕು. ಅವರಿಂದಲೇ ಯುದ್ಧ ಪ್ರಾರಂಭವಾಗಲಿ ಎಂದು ಕಾಯುತ್ತಿದ್ದೇ ವಿನಃ ಬೇರೆ ಕಾರಣವಿಲ್ಲ. ಚೆನ್ನಮ್ಮ, ನಿಮಗೆ ಕೊಟ್ಟ ಸಮಯಾವಕಾಶ ಇಲ್ಲಿಗೆ ಮುಗಿಯಿತು. ಕ್ಯಾಪ್ಟನ್ ಮಹಾಮಂತ್ರಿಗಳೇ, ನನ್ನ ಕಹಳೆಯನ್ನು ಊದಲು ಹೇಳಿ, ಎಲ್ಲೆಂದರ ಮೇರಿ ಒಳಗಲಿ, ಕೋಟೆಯ ಬಾಳಗಳನ್ನು ತೆಗೆಯಿರಿ, ಗಂಡುಗಲಗಳಂತೆ ಹೋರಾಡಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ನಮಸ್ಕಾರ ಸಾಹೇಬ್ರ. ನಿಮಗಾಗಿ ನಾನು ಕಾಯುತ್ತಿದ್ದೆ. ಏನು ಸಮಾಚಾರ? ಕಿಚ್ಚೂರು ಈ ಬಾರಿಯೂ ಜೊತೆಯಲ್ಲಿ ಕಿಚ್ಚೂರು ನಮ್ಮ ಕೈವಶವಾಗಬೇಕು. ಕಿಚ್ಚೂರು ಚೈನಾ ಚಿಕ್ಕದಿರಬಹುದು, ಆದರೆ ತುಂಬಾ ಸಾಂಗಿದೆ. ಅದಕ್ಕೆ ನಾವು ಬೇರೆ ಜಾರಿಯನ್ನು ಹುಡುಕಿಕೊಳ್ಳಬೇಕು. ಅದಕ್ಕೆ ನಾವೇನು ಮಾಡಬೇಕು? ನೀವು ಎಲ್ಲಿ? ಅದರಿಂದ ನಮಗಾಗೂ ಲಾಭ ಆದ್ರೂ ಏನು? ಈ ಬಾರಿ ಯುದ್ಧದಲ್ಲಿ ಕಿತ್ತೂರು ಗೆದ್ದ ನಂತರ ಅದರ ದೇಶಗಾರಿಕೆಯನ್ನು ನಾವು ನಿಮಗೆ ನೀಡುತ್ತೇವೆ. ದೇಶಗಾರಿಕೆ ಅದ? ಹೌದು. ಈ ಬಾರಿ ಯುದ್ಧದಲ್ಲಿ ಕಿತ್ತೂರು ನಮ್ಮ ಕೈವಶ ಆಗಬೇಕು. ಆ ಕೆಲಸ ನಮಗೆ ಬಿಡಿ ಸಾಹೇಬ್ರ. ಕಿತ್ತೂರ ಫಿರಂಗಿ ನಿರ್ವಾಹಕ ನಮ್ಮ ಕಡೆ ಇದ್ದಾನ. ಅವನ ಚೆನ್ನಾಗಿ ನೋಡಿಕೊಂಡರೆ ಈ ಕೆಲಸ ಆಯ್ತು ತಿಳಿದುಕೊಳ್ಳಿ. ಆದರೆ ನಮ್ಮ ಓಕೆ, ಚೆಕ್ ಇಟ್. ಓ ನನ್ನ ಪ್ರಿಯ ಸೈನಿಕರೇ, ಕಿತ್ತೂರು ಗಾತ್ರದಲ್ಲಿ ಚಿಕ್ಕದಿರುವ ಮಾತ್ರಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಕನ್ನಡ ನೆಲ ಗಂಡುಗಳಿಗಳ ನಾಡು, ಮೊಳಗಲಿ ರಣಕಹಳೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಚೆನ್ನಬಸಪ್ಪ, ಏನ್ ನೋಡುತ್ತಿರುವೆ? ಇಡು ಬೆಂಕಿಯನ್ನು, ಹೊತ್ತಿಸು ಫಿರಂಗಿಗಳನ್ನು. ನಮ್ಮ ಮತ್ತು ಗುಂಡುಗಳು ಸಿಡಿಯುತ್ತಿಲ್ಲ. ಯಾರೋ ದ್ರೋಹಿಗಳು ಸಗಣಿ ತುಂಬಿ ಸಿಡಿಯುವಂತೆ ಮಾಡಿದ್ದಾರೆ. ಜನವ ಯುವರಂಜನ್ ಅರೆಸ್ಟ್. ಧೂರನ ಹೇಡಿಗಳ ಕಿತ್ತೂರನ್ನು ರಣನೀತಿಯಿಂದ ಗೆಲ್ಲಲಾಗದೆ ವಂಚನೆಯಿಂದ ನನ್ನನ್ನು ಬಂಧಿಸಲಿ ಬಂದಿರುವ ಪರಂಗಿಲಾಯೆ. ಜನವ ಸ್ಟಾಪ್ ಇಟ್. ಸೋಲ್ಜರ್ ಸ್ಟಿಕ್ ಅವೇ. ಐದು ವರ್ಷಗಳ ನಂತರ ಇಂಗ್ಲೆಂಡ್ ರಾಣಿಯ ಆದೇಶದ ಮೇರೆಗೆ ಚೆನ್ನಮ್ಮ ಹೊರತುಪಡಿಸಿ ರಾಯಣ್ಣ ಸೇರಿದಂತೆ ಉಳಿದವರನ್ನು ಬಿಡುಗಡೆಗೊಳಿಸುತ್ತಾರೆ. ಬಿಡುಗಡೆಯ ನಂತರ ರಾಯಣ್ಣ ಮತ್ತು ಸಂಗಡಿಗರು ಸೈನ್ಯ ಕಟ್ಟುತ್ತಿರುತ್ತಾರೆ. ಇದನ್ನು ಅರಿತ ಬ್ರಿಟಿಷರು ಕುತಂತ್ರದಿಂದ ರಾಯಣ್ಣನ ಸೋದರ ಮಾವನಾದ ಲಕ್ಕಣ್ಣನನ್ನೇ ತಮ್ಮತ್ತ ಸೇರಿಸಿಕೊಂಡು ರಾಯಣ್ಣ ಡೋರಿ ಹಳ್ಳದಲ್ಲಿ ಸ್ನಾನ ಮಾಡುವಾಗ ಸೆರೆ ಹಿಡಿದು ವಿಚಾರಣೆಗೊಳಪಡಿಸುತ್ತಾರೆ. ನೀವೆಲ್ಲ ಕಂಪನಿಯ ವಿರುದ್ಧ ಅಪರಾಧ ಎಸಗಿದ್ದೀರಿ. ಆದುದರಿಂದ ನಿಮಗೆ ರಾಯಣ್ಣ ಸೇರಿದಂತೆ 7 ಜನರಿಗೆ ಗಲ್ಲು ಶಿಕ್ಷೆ, ಮಿಕ್ಕವರಿಗೆ ಜೀವಾವಧಿ ಶಿಕ್ಷೆಯನ್ನು ಆದೇಶ ಮಾಡುತ್ತೇನೆ. ಸಾಹೇಬ್ರ, ನಿಮ್ಮ ತೀರ್ಪಿಗೆ ದೊಡ್ಡ ನಮಸ್ಕಾರ. ರಾಯಣ್ಣ ಸಾಯಕ ಎಂದಿಗೂ ಎದುರೋದಿಲ್ಲ. ಆದ್ರ ನಂದ ಒಂದು ಮನವಿ ಐತಿ. ನಮ್ಮ ನಂದಗಡದ ಜನ ನನಗೆ ಸ್ನಾನೆ ಪ್ರೀತಿ ಕೊಟ್ಟಿದ್ಯಾರ. ಅವರ ಮುಂದೆ ಅದೇ ಊರ್ನಾಗ ನನ್ನ ಗಲ್ಲಿಗೇರಿಸಬೇಕು, ನನ್ನ ಗಲ್ಲಿಗೇರಿಸಬೇಕು. ಓಕೆ ಓಕೆ, ನಿನ್ನ ಆಶಯ ನೆರವೇರುತ್ತೆ. ಕಿತ್ತೂರಿಗೆ ಜಯವಾಗಲಿ, ಕಿತ್ತೂರಿಗೆ ಜಯವಾಗಲಿ, ಕಿತ್ತೂರಿಗೆ ಜಯವಾಗಲಿ. ಅವ್ವ, ನೀನ್ ಯಾಕೆ ಬಂದವ ಇಲ್ಲಿ? ನನ್ನ ಕಂದ ಅವ್ವ. ರಾಯಣ್ಣ, ಅವ್ವ, ಕುತ್ತಿಗೆಗೆ ಹಗ್ಗ ಬೀಡು ಹೊತ್ನಾಗು ಎದೆ ನಡುಗದ ಹಾಗೆ ನಿಂತಿರೋ ಈ ನಿನ್ನ ಗುಂಡ್ಗಿ. ಎಂತ ಗುಂಡ್ಗಿಯಪ್ಪ, ನಿನ್ನಂತವ್ರು ಹ್ಯಾಂಗ ಗಲ್ಲಿಗಾಗ್ತಾರೋ ಮಗನ, ಹ್ಯಾಂಗ ಗಲ್ಲಿಗಾಗ್ತಾರೆ. ಅವ್ವ, ಕಿತ್ತೂರು ತಾಯಿ ಕತ್ತಿಸ್ಕೋ ಈ ಮಂದಿಗೆ. ನನ್ನನ್ನು ಕೊಲ್ಲದೇನು ದೊಡ್ಡದೇನಿಲ್ಲ ಬಿಡವಾ. ಇಲ್ಲ ರಾಯಣ್ಣ ಇಲ್ಲ.
ಹೆತ್ತವರ ಮುಂದ ಮಕ್ಳು ಸಾಯ್ಬಾರ್ದು ಯಪ್ಪ. ನಿನ್ ಕಣ್ ಮುಂದ ನಾ ಕಣ್ ಮುಚ್ಚಿ ನಿನ್ ಕೈಯಾಗಿ ಹಿಡಿ ಮಣ್ ಹಾಕಿಸ್ಕೋಬೇಕಂತಿದ್ಯೋ ಮಗನ. ಅವ್ವ. ಆದ್ರ ನೀ ಏನಿನ ಅವನ್ನ ಹಿಂದ್ ಬಿಟ್ಟು ಅಲ್ಬೇಡವ್ವ. ಯಾವ ನ್ಯಾಯ ಮಗನ, ಯಾವ ನ್ಯಾಯ? ಅವ್ವಾ, ನೀನು ನನ್ನನ್ನು ಈ ದೇಶಕ್ಕಾಗಿ ಹಿಡಿದಿದ್ದಿ, ನಾಡಿಗಾಗಿ ಹೋರಾಡಿ ವೀರ ಸ್ವರ್ಗ ಪಡೆಯಲು ಹೊರಟಿದ್ದೇನೆ. ಅಳಬೇಡ ತಾಯಿ, ಅಳಬೇಡ. ನಾ ಸತ್ರ ಏನಾತು, ಇನ್ನೊಬ್ಬ ಮಗ ಇದ್ದಾನೆ. ಕಿತ್ತೂರಿಗಾಗಿ ನನ್ನ ಜನ್ಮ ಮೀಸಲು. ಎಂದೆಂದಿಗೂ ಕಿತ್ತೂರಿನಲ್ಲೇ ಹುಟ್ಟುತ್ತೇನೆ, ಈ ದೇಶಕ್ಕಾಗಿ ಮಡಿಯುತ್ತೇನೆ. ಆದ್ರ ರಾಯಣ್ಣ ನಂದ ಹೇಳ್ದೆ ನಾ